ಬಿಡದಿಯನ್ನ ಗ್ರೇಟರ್ ಬೆಂಗಳೂರಿಗೆ ಸೇರಿಸುತ್ತಿದ್ದೇವೆ. ರಾಮನಗರ ಬೆಂಗಳೂರು ಸೇರ್ಪಡೆ ಬಗ್ಗೆ ಪುನರುಚ್ಚಾರವನ್ನ ಮಾಡಲಾಗಿದೆ. ಬಿಡದಿಯನ್ನ ಗ್ರೇಟರ್ ಬೆಂಗಳೂರಿಗೆ ಸೇರಿಸ್ತಾ ಇದ್ದೇವೆ. ರಾಮನಗರ ಬೆಂಗಳೂರು ಸೇರ್ಪಡೆ ಬಗ್ಗೆ ಪುನರುಚ್ಚಾರವನ್ನ ಮಾಡಲಾಗಿದೆ. ಕಾರ್ಯಕ್ರಮದ ಭಾಷಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ಚುನಾವಣೆ ಆದ ಮೇಲೆ ಈ ವಿಚಾರವನ್ನ ಮಾತನಾಡ್ತೇನೆ. ಬಿಡದಿಗೆ ಮೆಟ್ರೋ ಬರುತ್ತೆ, ಡಿಪಿಆರ್ ರೆಡಿ ಮಾಡ್ತಿದ್ದೇವೆ. ರಾಮನಗರದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ಒಟ್ಟಾರೆ ಈ ಜಿಲ್ಲೆ ನಾವು ಬೆಂಗಳೂರು ಜಿಲ್ಲೆಯವರು, ನೀವು ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಎಲೆಕ್ಷನ್ ಆದ್ಮೇಲೆ ಅದ್ರ ವಿಚಾರ ಬೇರೆ ಬೇರೆ ನಾನು ತೆಗೆದುಕೊಂಡು ಹೋಗ್ತೇನೆ. ನೀವು ವಿಶ್ವಾಸ ಇರಲಿ. ಈಗ ಮೆಟ್ರೋ ಕೂಡ ಬಿಡದಿಗೆ ಮೆಟ್ರೋ ತರಲಿಕ್ಕೆ ಸರ್ವೆ ಕೂಡ ನಾನು ಈಗಾಗಲೇ ಅಲ್ಲಿಗೆ ಆನೆಕಲ್ಲಿಗೆ ಎಲ್ಲ ಕೂಡ ಈಗಾಗಲೇ ನಾನು ಡಿಪಿಆರ್ ಕೂಡ ನಾನು ಮಾಡಿಸ್ತಾ ಇದ್ದೀನಿ. ಇದೆಲ್ಲ ಮುಂದಕ್ಕೆ ಬಹಳ ದೂರದ ಆಲೋಚನೆ ಇಟ್ಕೊಂಡು ನಮ್ಮ ಸ್ವಾಭಿಮಾನ, ನಮ್ಮ ಬದುಕನ್ನ ಈ ಬೆಂಗಳೂರು ಜಿಲ್ಲೆಯಿಂದ ಹೆಂಗೆ ನೀವು ಸಾಕ್ಷಿಗುಡ್ಡ ಬಿಟ್ಟು ಹನುಮಂತೇನೂರು ಕೇಳಿ ವಿಧಾನಸೌಧ ಕಟ್ಟಿಸಿದ್ರಿ, ಹೆಂಗೆ ಇಡೀ ಬೆಂಗಳೂರು ಜಿಲ್ಲೆ ನಮ್ಮ ಹಿರಿಯರಾದಂತಹ ಬಾಲಗಂಗಾಧರ ಸ್ವಾಮೀಜಿಯವರು, ಶಿವಕುಮಾರ್ ಸ್ವಾಮೀಜಿಯವರು ಎಲ್ಲ ಇಲ್ಲಿಯವರೇ, ಎಲ್ಲ ನಮ್ಮ ಜಿಲ್ಲೆಯವರೇ. ಸೊ ನಾವೆಲ್ಲ ಬೆಂಗಳೂರಿನ ಒಂದು ಭಾಗ. ಬೇರೆ ಕೆಲವು ವಿಚಾರಗಳನ್ನ ಮಾತಾಡ್ತೀನಿ. ನಾನು ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ಜನತೆ ಪರವಾಗಿ, ನಿಮ್ಮ ಪರವಾಗಿ ನಾನು ರಾಮಲಿಂಗಾರೆಡ್ಡಿಯವರು ಈ ಜಿಲ್ಲೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು, ಈ KSRTC ಜವಾಬ್ದಾರಿಯನ್ನು ವಹಿಸಿಕೊಂಡು ಟ್ರಾನ್ಸ್ಪೋರ್ಟ್ ಇಲಾಖೆ ಒಂದು ದೊಡ್ಡ ಕ್ರಾಂತಿಕಾರಿ ರೆವಲ್ಯೂಷನ್ ಮಾಡ್ತಾ ಇದ್ದಾರೆ. ಸೊ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಈ ಕ್ಷೇತ್ರದ, ಈ ಜಿಲ್ಲೆಯ ಒಬ್ಬ ಶಾಸಕನಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದಂತಹ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ವಾಸುರವರು ಮತ್ತು ಶಿವಣ್ಣವರು, ಅವರು ನಮ್ಮಿಬ್ರು ಆತ್ಮೀಯರವರು. ಅವರು ನಮ್ಗೆ ಹೆಚ್ಚಿಗೆ ಇದ್ರ ಬಗ್ಗೆ ಕಾಳಜಿಯನ್ನು ವಹಿಸಿ ನಮ್ಗೆಲ್ಲ ಏನೇನು ಬೇಕೋ BMTC ಬರಬಹುದು, KSRTC ಬರಬಹುದು, ಎಲ್ಲ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ಇನ್ನೊಂದು ರಾಮಲಿಂಗಾರೆಡ್ಡಿ ಅವರ ಯಶಸ್ಸಿಗೆ ಒಳ್ಳೆ ಟೀಮ್ ಇದೆ. ಅವರ ಹತ್ರ ಆಫೀಸರ್ಸ್ ಟೀಮ್ ಬಹಳ ಸಕ್ರಿಯವಾಗಿ ಅಂಬುಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ. ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಶುಭ ಹಾರೈಸಿ ಇವತ್ತು ನಿಮ್ಮನ್ನೆಲ್ಲ ಭೇಟಿ ಮಾಡೋ ಜೊತೆಗೆ ಈ ಒಂದು 25 ಬಸ್ ಅನ್ನ, ಈ 4 ತಾಲೂಕಿಗೆ 100 ಬಸ್ ಅಲ್ಲಿ 25 ಬಸ್ ಅನ್ನ ಪ್ರಾರಂಭ ಮಾಡುವಂತ ಒಂದು ಅವಕಾಶ ನನಗೆ ಮಾಡಿಕೊಟ್ಟಕ್ಕೆ ನಾನು, ಇಕ್ಬಾಲ್ ಅವರು, ಸುರೇಶ್ ಅವರು, ನಮ್ಮ ರವಿಯವರು, ನಾವೆಲ್ಲ ಸೇರಿ, ಬಾಲಕೃಷ್ಣ ಎಲ್ಲ ಸೇರಿ ಮತ್ತೊಮ್ಮೆ ತಮ್ಮೆಲ್ಲರೂ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.